ಏನಜ್ಜಿ, ಅದು ಅದಕ್ಕೆ ಹೇಳಿದ್ರು ನೀವು ಒಬ್ಬರೇ ಇದ್ದೀರಾ ಅಂತ. ನನಗೆ ನಿಮ್ಮಲ್ಲಿ ಸಿಕ್ಕಾಪಡೆ ಲವ್ ಅಲ್ವಾ, ನಿಮ್ಮ ಜೊತೆ ಇರೋಣ ಅಂತ ಬಂದೆ. ಏನು ಸಮಾಚಾರ, ಹೇಗಿದ್ದೀರಿ? ಓ ಸಾರಿ, ನೀವು ಹುಷಾರಾದ ಮೇಲೆ ನನ್ನ ಜೊತೆ ಮಾತಾಡಿ. ಈಗ ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೊಳ್ಳಿ, ಓಕೆನಾ? ಡೀಲ್. ಏನು ಗೊತ್ತಾ ಅಜ್ಜಿ, ಜನ ದೊಡ್ಡವರಾದ್ಮೇಲೆ 9 to 5 ಜಾಬು ಅದು ಇದು ಅಂತ ಸೆಟ್ಲ್ ಆಗ್ಬಿಡ್ತಾರೆ. ನಾನು ನೋಡಿ ಇನ್ನು ಬಿಸ್ನೆಸ್ಸು ಅದು ಇದು ಅಂತ ಕಷ್ಟಪಡ್ತಾನೇ ಇದ್ದೀನಿ. ಅಜ್ಜಿ, ನನ್ನ ಕನಸುಗಳು, ನನ್ನ ಆಸೆಗಳು, ನನ್ನ ಇಷ್ಟ ಕಷ್ಟಗಳು ಈ ಮನೆಯವ್ರಿಗೆ ಅರ್ಥನೇ ಆಗಲ್ಲ ಅಜ್ಜಿ. ಎಲ್ಲರೂ ನನ್ನ ತಮಾಷೆ ಮಾಡೋರೇ ಆಗ್ಬಿಟ್ಟಿದ್ದಾರೆ. ಅಪ್ಪ ಅದೇ ನಿಮ್ಮ ಮಗ ಸೈಲೆಂಟಾಗಿ ಆಡ್ಕೊಂಡ್ರೆ ನನ್ನ ಹೆಂಡತಿ ಸಿಂಚನ ವೈಲೆಂಟ್ ಆಗ್ಬಿಡ್ತಾಳೆ. ಇನ್ನು ಅತ್ತಿಗೆ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಅಪ್ಪ ಅವ್ರು ಹೇಳೋದೆಲ್ಲ ಸರಿ ಇರುತ್ತೆ, ಆದರೂ ಕೋನ್ಕಿದ್ದೇ ಇರುತ್ತಲ್ಲ. ನಮ್ಮನೇಲೆ ಹೀಗಂದ್ರೆ ಇನ್ನು ಸಿಂಚನ ಅವ್ರ ಅಪ್ಪನ ಮನೇಲಿ. ಅಜ್ಜಿ, ಆಸ್ತಿ ಪಾಸ್ತಿ ಎಲ್ಲ ಇದೆ, ಅಳಿಂದ್ರಿಗೆ ಏನಾದರೂ ಸಹಾಯ ಮಾಡೋಣ? ಏನಿಲ್ಲ. ಯಾವಾಗ ನನಗೆ ಅವಮಾನ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಜಿ, ಎಲ್ಲಿದ್ರು ಅವಮಾನಗಳನ್ನ ಎದುರಿಸೋದೇ ಆಗ್ಬಿಟ್ಟಿದೆ ಅಜ್ಜಿ. ನನ್ನ ಕನಸು ಯಾವಾಗ ಈಡೇರುತ್ತೋ, ಇದೆಲ್ಲ ಯಾವಾಗ ನಿಲ್ಲುತ್ತೋ, ನಾನು ಯಾವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನೋ. ಅಜ್ಜಿ, ನೀನಾದರೂ ಹುಷಾರಾಗಿದ್ದಿದ್ರೆ. ಏನೋ ನನಗೆ ಗೊತ್ತು, ನೀನು ನನ್ನನ್ನು ಆಡ್ಕೋತಿದ್ದೆ, ಬೈತಾ ಇದ್ದೆ. ಆದರೆ ಎಲ್ರಿಗಿಂತ ಜಾಸ್ತಿ ನೀನೇ ನನ್ನ ಪ್ರೀತಿ ಮಾಡ್ತಿರು, ಸಮಾಧಾನನೂ ಮಾಡ್ತಿದ್ದೆ, ನನ್ನ ಮಾತು ಕೇಳ್ತಾ ಇದ್ದೆ. ಅದಕ್ಕೆ ಖುಷಿ ಆಗೋದು. ಈಗ ನನ್ನ ಮಾತನ್ನು ಯಾರು ಅರ್ಥ ಮಾಡ್ಕೊಳ್ಳೋದು ಅಜ್ಜಿ. ಅರ್ಥ ಮಾಡ್ಕೊಳ್ಳೋದು ಹೇಗಿರ್ಲಿ, ನನ್ನ ಮನಸ್ಸಿನ ಮಾತುಗಳನ್ನ ಹೇಳ್ಕೊಳ್ಳೋಣ ಅಂದ್ರು ಯಾರು ಇಲ್ವಲ್ಲ ಅಜ್ಜಿ. ಅಜ್ಜಿ, ಹಾಗಂತ ನಾನೇನು ಸುಮ್ಮನೆ ಕೂತ್ಕೊಂಡಿಲ್ಲ ಅಜ್ಜಿ. ಫರ್ನಿಚರ್ ಬಿಸ್ನೆಸ್ ಶುರು ಮಾಡಿದೆ. ಯಾವನ ಬಂದ, ಟೋಪಿ ಇಟ್ಟ, ಹೊರಟ. ಈಗ ಚೀಟಿ ವ್ಯವಹಾರ ಅದು ಇದು ಅಂತ ಮಾಡ್ತಾ ಇದೀನಿ. ಅದಕ್ಕೂ ಏನು ಕಡಿಮೆ ಕಷ್ಟಗಳಿಲ್ಲ ಅಜ್ಜಿ. ಒದ್ದಾಡಿದ್ದೀನಿ, ಲೈಸೆನ್ಸು ಅದು ಇದು ಅಂತ ಏನೇನೋ ಕತೆಗಳಾಯ್ತು. ನೀನು ಹುಷಾರಾಗು, ಆಮೇಲೆ ಹೇಳ್ತೀನಿ ಕತೆಗಳನ್ನ.